ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಾಹಿನ್. ನಮ್ಮ ಕಂಪ್ನಿ ಹೆಸರು ಆಗ್ರಿಮೋ ರೈತಾಜ್ ಮಾಡರ್ನ್ ಟೂಲ್ಸ್. ನಮ್ಮ ಕಂಪ್ನಿ ಬಂದು ಬೆಂಗಳೂರು ಕುಂಬ್ಳಗುಡು ಗುಡಿಮಾ ವಿಲೇಜ್ ಅಲ್ಲಿ ಲೊಕೇಟ್ ಆಗುತ್ತೆ. ಇವತ್ತಿನ ವಿಡಿಯೋದ್ರಲ್ಲಿ ನಾವು 4x4 ಮಿನಿ ಟ್ರಾಕ್ಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಇದಕ್ಕೆ ಮಿನಿ ಟಿಲ್ಲರ್ ಅಂತ ಹೇಳ್ತೀವಿ, ಮಿನಿ ಟ್ರಾಕ್ಟರ್ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲೇ. ಅದು ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದಕ್ಕೆ ತುಂಬಾ ಧನ್ಯವಾದ. ಇದರಲ್ಲಿ ನಿಮಗೆ ಅದು ವೈಮಾ ಕಂಪ್ನಿ ಇತ್ತು. ಇದು ಕಿಸಾನ್ ಕ್ರಾಫ್ಟ್ ಕಂಪ್ನಿ ಒಳಗೆ ಬರುತ್ತೆ. ನಿಮಗೆ ನೋಡ್ಬೋದು, ಇದು 14 HP ಡೀಸೆಲ್ ಇಂಜಿನ್ ಬರುತ್ತೆ. ಏರ್ ಕೂಲ್ಡ್ ಇಂಜಿನ್ ಬರುತ್ತೆ, ಡೀಸೆಲ್ ಇಂಜಿನ್ ಇದು. ಇದರಲ್ಲಿ ನಿಮಗೆ 5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಅಂದ್ರೆ 1 ಲೀಟರ್ಗೆ ನೀವು 1.5 ಗಂಟೆ ಓಡಿಸ್ಬೋದು ಮಷೀನು. ಇದರಲ್ಲಿ ನಿಮಗೆ ಒಂದು ರಿವರ್ಸ್ ಗೇರು, ಒಂದು ನ್ಯೂಟ್ರಲ್ಲು, ಆಮೇಲೆ 3 ಫ್ರಂಟ್ ಗೇರ್ ಕೊಟ್ಟಿದ್ದಾರೆ. ಅಂದ್ರೆ 1, 2, 3 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಗೇರು ನಿಮಗೆ ಗಟ್ಟಿ ಭೂಮಿ ಇದ್ರೆ ಇದ್ರಲ್ಲಿ ಹಾಕೋಬೇಕು, ಫಸ್ಟ್ ಗೇರ್ ಅಲ್ಲಿ ಹಾಕೋಬೇಕು. ಇಲ್ಲ ಸ್ವಲ್ಪ ಜಾಸ್ತಿ ಭೂಮಿ ತೇವಾಂಶ ಕೊಟ್ಟು ಸ್ವಲ್ಪ ಮಳ್ಳು ಭೂಮಿ ಇದ್ರೆ ಸೆಕೆಂಡ್ ಥರ್ಡ್ಗೂ ಹಾಕೋಬಹುದು. ಆಮೇಲೆ ಹಿಂದೆ ಕೂಡ ಇದರಲ್ಲಿ ಗೇರ್ ಬಾಕ್ಸ್ ಬರುತ್ತೆ. ಇದು ಯಾವ ತರ ಅಂತ ಹೇಳಿದ್ರೆ, ನೀವು ಉಳುಮೆ ಮಾಡಬೇಕಾದ್ರೆ ಫಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ, ಅಲ್ಗ ಹಾಕೋಬೇಕು. ರೋಡ್ ಮೇಲೆ ಓಡಿಸ್ಬೇಕಾದ್ರೆ ಇಲ್ಲಿ ವಾಲ್ಕಿಂಗ್ ಅಂತ ಕೊಟ್ಟಿದ್ದಾರೆ, ಅಲ್ಗ ಹಾಕೋಬೇಕು. ಆಮೇಲೆ ಕ್ಲಚ್ ಕೂಡ ನೋಡ್ಬೋದು ನೀವು ಯಾವ ತರ ಐತೆ, ಯಾವ ತರ ಸ್ಮೂತ್ ಐತೆ ಅಂತ ಹೇಳ್ಬಿಟ್ಟು. ಎಕ್ಸ್ಲೇಟರ್ ಕೂಡ ನೋಡಿ ಯಾವ ತರ ಐತೆ. ಇದರಲ್ಲಿ ಕಾಲಲ್ಲಿ ಎಕ್ಸ್ಲೇಟರ್ ಕೊಟ್ಟು ಕಾಲಲ್ಲಿ ಕ್ಲಚ್ ಕೊಡಬೇಕು ಅಂತ ಏನಿಲ್ಲ. ಕೈಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಲೇಟರ್ ಕೊಟ್ಟು ಕ್ಲಚ್ನ ತೊಳೆದ್ರೆ ಮುಂದಕ್ಕೆ ಹೋಗುತ್ತೆ. ಅದ್ ಬಿಟ್ರೆ ನೀವು ಸ್ಟೇರಿಂಗ್ ನೋಡ್ಕೋಬಹುದು ಯಾವ ತರ ಫ್ರೀ ಇದೆ, ಯಾವ ತರ ಪವರ್ ಸ್ಟೇರಿಂಗ್ ಐತೆ ಅಂತ. ಅದ್ ಬಿಟ್ರೆ ನಿಮ್ಗೆ ಟೈರ್ಸ್ ನೋಡ್ಬೋದು, ನೀವು ಮೋಲ್ಡೆಡ್ ಟೈರ್ಸ್ ಅಂತ ಹೇಳ್ಬೋದು ಇದಕ್ಕೆ. ಇದರಲ್ಲಿ ನೀವು ಪಂಚರ್ ಆಗೋದು ಅವೆಲ್ಲ ಏನು ಪ್ರಾಬ್ಲಮ್ ಇರಲ್ಲ, ಮೋಲ್ಡೆಡ್ ಟೈರ್ಸ್ ಬರುತ್ತೆ. ಅದ್ ಬಿಟ್ರೆ ನಿಮ್ಗೆ ಇಲ್ಲಿ ಕೂಡ ನೋಡ್ಬೋದು ಹೆಡ್ಲೈಟ್ಸ್ ಕೊಟ್ಟಿದೀವಿ. ಹೆಡ್ಲೈಟ್ಸು ಕತ್ಲಲ್ಲಿ ಓಡಿಸ್ಬೇಕಾದ್ರು ಅಂತ ಹೇಳಿದ್ರೆ ಹೆಡ್ಲೈಟ್ ಆನ್ ಮಾಡ್ಕೋಬಹುದು. ಆಮೇಲೆ ಹಗ್ಗ ಎಳ್ದಿ ಸ್ಟಾರ್ಟ್ ಮಾಡ್ಕೋಬಹುದು. ಆಮೇಲೆ ಸೆಲ್ಫ್ ಸ್ಟಾರ್ಟ್ ಕೂಡ ಇದೆ ಇದರಲ್ಲಿ, ಕೀ ಸ್ಟಾರ್ಟ್ ಇಂದಾನು ಮಾಡ್ಕೋಬಹುದು. ಅದ್ ಬಿಟ್ರೆ ನಿಮ್ಗೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದೀವಿ, ಹ್ಯಾಂಡ್ ಬ್ರೇಕು ಯೂಸ್ ಮಾಡ್ಕೋಬಹುದು. ಸೀಟ್ ಕೂಡ ಅಡ್ಜಸ್ಟಬಲ್ ಇದೆ. ಸೀಟು ನಿಮ್ಗೆ ಹಿಂದೆ ಮುಂದೆ ಮಾಡೋದಕ್ಕೆ ಈಸಿ ಇರುತ್ತೆ. ಸೀಟ್ ಕ್ವಾಲಿಟಿ ನೋಡ್ಬೋದು ಯಾವ ತರ ಕೊಟ್ಟಿದ್ದಾರೆ ಅಂತ. ಆಮೇಲೆ ಕುಂತಿ ನಿಮ್ಗೆ ಓಡಿಸ್ಬೇಕಾದ್ರೆ ಬೇಜಾರಾದ್ರೆ ನೀವು ಮಾಮೂಲಿ ಟಿಲ್ಲರ್ ತರಾನು ಯೂಸ್ ಮಾಡ್ಕೋಬಹುದು. ಹಿಂದೆ ಲಿವರ್ ಕೊಟ್ಟಿದ್ದಾರೆ, ಆ ಲಿವರ್ನ ಹಿಡ್ಕೊಂಡ್ರೆ ಮುಂದಕ್ಕೆ ಹೋಗುತ್ತೆ. ಅದ್ ಬಿಟ್ರೆ ನಿಮ್ಗೆ ಇದರಲ್ಲಿ ಆಕ್ಸೆಸರೀಸ್ ಬಂದು ಒಂದು ಗೇಜ್ ವೀಲ್ ಸೆಟ್ ಬರುತ್ತೆ. ಹಿಂದೆ ಟೈರ್ ಬಿಚ್ಚಿ ಹಾಕೋಬೇಕು. ಅದೇ ಉಳುಮೆ ಮಾಡ್ಬೇಕಾದ್ರೆ ಈ ಟೈರ್ ಬಿಚ್ಚಿ ಈ ಟೈರ್ ಹಾಕೋಬೇಕು. 32 ಬ್ಲೇಡ್ ರೌಟ್ರಿ ಬರುತ್ತೆ ಇದ್ರ ಜೊತೆಗೆ. ಫ್ರಂಟ್ ಟೈರ್ ಬಿಚ್ಚಿ ಹಾಕೋಬೇಕು. ಅದು ಫ್ರಂಟ್ ಟೈರ್ ಬಿಚ್ಚಿ ಹಾಕೋಬೇಕಾದ್ರೆ ಒಂದು ಇದು ಕೊಟ್ಟಿದ್ದೀವಿ, ಜಾಕ್ ಕೊಟ್ಟಿದ್ದೀವಿ. ಈ ಜಾಕ್ನ ಯೂಸ್ ಮಾಡ್ಕೊಂಡು ಟೈರ್ ಬಿಚ್ಕೊಂಡು ಇದು ರೌಟ್ರಿ ಹಾಕೋಬೇಕು. ಅಷ್ಟೇ ಇಲ್ಲ, ಇದ್ರ ಜೊತೆ ಟೂಲ್ಸ್ ಕೂಡ ಕೊಟ್ಟಿದ್ದೀವಿ. ಟೂಲ್ಸ್ ನೋಡ್ಬೋದು. ನಿಮ್ಗೇನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಯಿತು ಅಂದರೆ ನೆಟ್ ಬೋಲ್ಟ್ ಸ್ಟ್ರೈಟ್ ಮಾಡಬೇಕು ಅಂತ ಹೇಳಿದ್ರೆ ಟೂಲ್ಸ್ ಕೊಟ್ಟಿದ್ದೀವಿ, ಸ್ಕ್ರೂ ಡ್ರೈವರ್ ಕೊಟ್ಟಿದ್ದೀವಿ, ಆಮೇಲೆ ಮ್ಯಾನ್ಯುವಲ್ಲು ಕೊಟ್ಟಿದ್ದೀವಿ. ಅದು ಬಿಟ್ಟರೆ ನಿಮಗೆ ಮಷಿನ್ ಜೊತೆ ಆಕ್ಸೆಸರೀಸ್ ಇಷ್ಟು ಬರುತ್ತೆ. ನಿಮಗೆ ಬೇರೆ ಅಟ್ಯಾಚ್ಮೆಂಟ್ಸ್ ಬೇಕು